ಮೇ 4ರ ನಂತರ ಬದಲಾವಣೆಯ ನಿರೀಕ್ಷೆ ಇರೋ ಬೆನ್ನಿಗೆ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ದೆಹಲಿಯಲ್ಲಿದ್ದಾರೆ. ಒಂದಿಷ್ಟು ಜನ ಮಂತ್ರಿ ಆಗಬೇಕು ಅಂತ ಮತ್ತೆ ಒಂದಿಷ್ಟು ಜನ ಅವರದೇ ಆದಂತ ಪ್ರತ್ಯೇಕ ಬೇಡಿಕೆಗಳನ್ನು ಮುಂದಿಟ್ಟು ಮಂತ್ರಿಗಿರಿಗಾಗಿ ಶಾಸಕರು ಲಾಬಿ ಮಾಡ್ತಿದ್ದಾರೆ. ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ರಿಜ್ವಾನ್ ಅರ್ಷದ್, ಹಂಪನಗೌಡ ಬಾದರ್ಲಿ, ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಇವರೆಲ್ಲರೂ ಕೂಡ ದಿಲ್ಲಿಯಲ್ಲಿದ್ದಾರೆ. ಪ್ರಯತ್ನ ಮಂತ್ರಿಗಳಾಗಬೇಕು ಅನ್ನುವಂಥ ಪ್ರಯತ್ನ. ಮೊನ್ನೆ ಒಂದು ಬ್ಯಾಚು ಹೋಗಿ ಬಂತು ದೆಹಲಿಗೆ. ಹೋಗಿ ಬಂದವರು ಆ ನಂತರ ಹೇಳಿದ್ದು ಕ್ಯಾಬಿನೆಟ್ ರೀಶಫಲ್ಗೆ ಹೈಕಮಾಂಡ್ ಒಪ್ಪಿದೆ ಅಂತ ಹೇಳಿಕೊಂಡ್ರು. ಈಗ ಮತ್ತೊಂದಿಷ್ಟು ಜನ ಶಾಸಕರು ದೆಹಲಿ ಪ್ರಯಾಣ, ಪ್ರಮುಖ ನಾಯಕರನ್ನ ಭೇಟಿಯಾಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ದೆಹಲಿಗೆ ಬಂದಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನೋದು ಶಾಸಕರ ಬೇಡಿಕೆ. ನಾಯಕತ್ವ ಬದಲಾವಣೆ ಆಗತ್ತೋ ಬಿಡುತ್ತೋ, ಕ್ಯಾಬಿನೆಟ್ ಪುನರ್ರಚನೆಯಾಗಬೇಕು, ನಾವು ಮಂತ್ರಿ ಆಗಬೇಕು ಅಂತ ಶಾಸಕರು ಬಯಸಿದ್ದಾರೆ. ಇದರ ಮಧ್ಯೆ ಸಿಎಂ ಆಪ್ತರು ಕೂಡ ದೆಹಲಿಯಲ್ಲಿದ್ದಾರೆ. ರಣದೀಪ್ ಸುರ್ಜೇವಾಲಾ ಅವರನ್ನ ಸಿದ್ದರಾಮಯ್ಯ ಬಣದ ಸಚಿವರು ಭೇಟಿಯಾಗಿರು. ನಿನ್ನೆ ಸತೀಶ್ ಜಾರಕಿಹೊಳಿ, ಇವತ್ತು ಮಹದೇವಪ್ಪ. ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಒಂದು ಅಹಿಂದ ಸಮಾವೇಶಕ್ಕೆ ಸಂಬಂಧಿಸಿ, ಮತ್ತೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿ, ಜೊತೆಗೆ ಕ್ಯಾಬಿನೆಟ್ ರೀಶಫಲ್. ಈ ಎಲ್ಲ ವಿಚಾರಗಳು ಭೇಟಿಯ ವೇಳೆ ಚರ್ಚೆಯಾಗಿದೆ. ಸಿದ್ದರಾಮಯ್ಯ ಅವರ ಆಪ್ತ ಸಚಿವ ಮಹದೇವಪ್ಪ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿರುವಂತ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಅಹಿಂದ ಸಮಾವೇಶವನ್ನ ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅಂತ ಇವರು ಬಯಸಿದ್ದಾರೆ. ಹಿಂದೆ ಈ ಸಮಾವೇಶವನ್ನ ಮಾಡೋದಕ್ಕೆ ಹೋದಾಗ ಅದಕ್ಕೆ ಅಡ್ಡಗಾಲು ಹಾಕುವಂತ ಕೆಲಸಗಳಾಯಿತು. ಸುರ್ಜೇವಾಲಾ ಅವರ ಮುಖಾಂತರವೇ ಅಡ್ಡಗಾಲು ಹಾಕಿಸಿದ್ರು ಕಾಂಗ್ರೆಸ್ನ ಕೆಲ ನಾಯಕರು ಅನ್ನುವಂಥ ಆರೋಪವನ್ನ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ನಾಯಕರು ಆಫ್ ದಿ ರೆಕಾರ್ಡ್ಸ್ ಹಲವು ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಮತ್ತೆ ಅಹಿಂದ ಸಮಾವೇಶದ ಪ್ರಯತ್ನ ಸಾಗ್ತಿದೆ. ಸಿದ್ದರಾಮಯ್ಯ ಆಪ್ತರು ದಿಲ್ಲಿಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.